ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಬೀದರ್ ದಕ್ಷಿಣ ಕ್ಷೇತ್ರದ ಅಭಿವೃದ್ಧಿ, BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ, ಜೊತೆಗೆ ಕರ್ನಾಟಕ ರಾಜ್ಯದ ಕುರ್ಚಿ ಕದನ ಎಲ್ಲದರ ಕುರಿತಂತೆ ಮಾತಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದ ಸರ್. ಹೇಗೆ ಸಾಗಿದೆ ಸರ್ ಕ್ಷೇತ್ರದ ಅಭಿವೃದ್ಧಿ? ಕ್ಷೇತ್ರದ ಅಭಿವೃದ್ಧಿ ಈಗ 3 ವರ್ಷ ಆಗ್ತಾ ಬಂತು. ಮೇ 13ನೇ ತಾರೀಕಿಗೆ, ಈ ತಿಂಗಳಿಗೆ 3 ವರ್ಷದಲ್ಲಿ ಅನುದಾನ ಕೊರತೆ ಇದೆ, ತಾರತಮ್ಯ ಕೂಡ ಇದೆ. ಸಾಕಷ್ಟು ಸಲ ವಿಧಾನಸಭೆಯಲ್ಲಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷ ನಾಯಕರು, ಎಲ್ಲ ಹಿರಿಯ ಸದಸ್ಯರು ಕೂಡ ಮಾತಾಡಿದ್ದಾರೆ. ಎಲ್ಲ ಸದಸ್ಯರನ್ನು ಒಂದೇ ಥರ ನೋಡಿ, ಒಬ್ಬರಿಗೆ ಮೇಲು ಕೀಳು ಯಾಕೆ ನೋಡ್ತೀರಿ? ಅನುದಾನ ಈಗ ಉದಾಹರಣೆಗಾಗಿ ಮೊನ್ನೆ CMIP ಫಂಡ್ ಕೊಟ್ಟರು, CM ಇನ್ಫ್ರಾಸ್ಟ್ರಕ್ಚರ್ ಫಂಡ್. ನಮಗೆ 25 ಕೊಟ್ಟರು, ಕಾಂಗ್ರೆಸ್ನವ್ರಿಗೆ 50 ಕೋಟಿ ಕೊಟ್ಟರು. ಈ ಥರ ಒಮ್ಮೆ 50% ಡಿಫ್ರೆನ್ಸ್ ಇದೆ ಅಮೌಂಟಲ್ಲಿ. ಬಾಕಿ ಕಲ್ಯಾಣ ಪಥ ಯೋಜನೆ, ಅದನ್ನು ನಮ್ಮೊಂದು 11 ಕೋಟಿ ಕೊಟ್ಟರು, ಅವರಿಗೆ 35 ಕೋಟಿ ಕೊಟ್ಟರು ಗ್ರಾಮೀಣಾಭಿವೃದ್ಧಿ ರಸ್ತೆಗಾಗಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿಂದ. ಈ ಥರ ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲ ಜನ, ನನ್ನೊಬ್ಬನಿಗೆ ಓಟ್ ಹಾಕಿರಲ್ಲ BJPಗೆ, ಜನ ಎಲ್ಲ ಪಕ್ಷಕ್ಕೆ ಓಟ್ ಹಾಕಿರ್ತಾರೆ. ನಾವು ಜನರನ್ನ ಗೆದ್ದಿರ್ತೇವೆ, ಬಟ್ ಸ್ವತಂತ್ರ ಅಭ್ಯರ್ಥಿ ಕೂಡ ಅಷ್ಟೇ ಓಟ್ ಹಾಕಿರ್ತಾರಲ್ಲ, ಡಿಫ್ರೆನ್ಸ್ 5-10 ಸಾವಿರ ಇರ್ಬೋದು. ಅವ್ರ ಪಕ್ಷಕ್ಕೂ ಹಾಕಿರ್ತಾರ, ಅದು ಹಣ ಕೊಡಬೇಕಲ್ಲ ಅಂತ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ತಮ್ಮ ಮುಖಾಂತರ. ಸಕಾಲಕ್ಕೆ ಅನುದಾನ ಲಭ್ಯವಾಗಿಲ್ಲ ಅಂದರೆ ಒಬ್ಬ ಶಾಸಕರಾಗಿ ನೀವು ಆ ಕ್ಷಣಕ್ಕೆ ಅನುಭವಿಸುವಂಥ ನೋವುಗಳೇನು? ಯಾಕಂದರೆ ಮತದಾರ ಪ್ರಭುಗಳು ಅಂತ ನೀವು ಕರಿತೀರಿ, ಮನೆ ಬಾಗಿಲಿಗೆ ಬರ್ತಾರೆ, ಪ್ರಶ್ನೆ ಮಾಡ್ತಾರೆ, ಉತ್ತರ ಬೇಕಲ್ಲ ಅಂತ. ಈ ಕಲ್ಯಾಣ ಕರ್ನಾಟಕ ಒಂದು KKRDB ಏನಿದೆಯಲ್ಲ ಮೇಡಮ್, ಅದು ಇದೆ ಅಂತ ಸ್ವಲ್ಪ ನಾವು ಉಸಿರಾಡ್ತಾ ಇದ್ದೀವಿ. ಅದು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಶಾಸಕರು 34 ಇದ್ದೇವೆ ನಾವು. ಅದರಲ್ಲೂ ಕೂಡ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ತುಂಬ ಅನ್ಯಾಯ ಆಗಿದೆ. ನಾನು ಸಾಕಷ್ಟು ಸಲ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಇಲಾಖೆಯ ಸಚಿವರು ಕೂಡ ಮನವಿ ಮಾಡಿದ್ದೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸೂಚ್ಯಾಂಕದಲ್ಲಿ ಅದು ಬೀದರ್ ಅಭಿವೃದ್ಧಿ ಅಂತ ಬಂದಿದೆ. ಬಿಫೋರ್ 2008 ಏನು ಹೊಸ ಕಾನ್ಸ್ಟಿಟ್ಯೂನ್ಸಿ ಆಯಿತು 2008ಅಲ್ಲಿ, 2004ಅಲ್ಲಿ ಕಾನ್ಸ್ಟಿಟ್ಯೂಟ್ ಆಗಿದ್ದು ಇದು ನಮ್ಮ ನಂಜುಂಡಪ್ಪ ವರದಿ. ಅದವರು ವರದಿ 2006ಅಲ್ಲಿ ಸಬ್ಮಿಟ್ ಆದಮೇಲೆ 8ಅಲ್ಲಿ ಹೊಸ ಕಾನ್ಸ್ಟಿಟ್ಯೂನ್ಸಿಸ್ ಅದು. ಅವಾಗ ಬೀದರ್ ತಾಲೂಕದಲ್ಲಿ ಸ್ವಲ್ಪ ನನ್ನ ವಿಲೇಜ್ ಬರ್ತಾವೆ, ಸ್ವಲ್ಪ ಚಿಡುಗುಪ್ಪದ ಸ್ವಲ್ಪ ವಿಲೇಜ್ ಬರ್ತಾವೆ. ಅದರಲ್ಲಿ ಬೀದರ್ ಅಭಿವೃದ್ಧಿ ಅಂತಂದು ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ. ಈ ನಮ್ಮ ಗ್ರಾಮೀಣ ಸಂಪೂರ್ಣ ಗ್ರಾಮಲಿಂದ ಕೂಡದಂಥ ನನ್ನ ಕ್ಷೇತ್ರ. ಅದಕ್ಕೆ ಈ ನನ್ನ ಕ್ಷೇತ್ರಕ್ಕೆ 28 ಕೋಟಿ ಬರ್ತದೆ. ಬೇರೆ ಕ್ಷೇತ್ರಗಳಲ್ಲಿ 65, 70, 80, ಇವನ್ 88 ಕರೋಡ್ ತನೂ ಅವ್ರದಕ್ಕೆ ಬರ್ತದೆ. 1:3 ಡಿಫರೆನ್ಸ್ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ, ಪಕ್ಕದಲ್ಲಿರುವ ನನ್ನ ಜಿಲ್ಲೆಯಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ. ಇದು ಅನ್ಯಾಯ ಮಾಡಿ ನಾನು ಅದು ಗೋವಿಂದರಾಜು ಕಮಿಟಿ ಕೂಡ ನಾವೇ ಎಲ್ಲ ಒಂದು ಯಾರ್ಯಾರು ಶಾಸಕರಿಗೆ ಅನ್ಯಾಯ ಆಗಿದೆ ನಾವು ಕಮಿಟಿ ಕೂಡ ಕೂಡಿಸಿದೆ 2 ವರ್ಷಗಳಿಗೆ ಬೆಳಗಾಂದಲ್ಲಿ. ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಆಗೋತ್ತಿಗೆ ಅದು ಮೊನ್ನೆ ವರದಿ ಕೊಟ್ಟಿರಂತೆ. ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ಉತ್ತರ ಕರ್ನಾಟಕ ಉತ್ತರ ಕೊಡೋತ್ತಿಗೆ ಹೇಳಿದ್ದಾರೆ. ಅದು ಯಾವಾಗ ಏನೋ ಬೋರ್ಡ್ ಮೀಟಿಂಗಲ್ಲಿ KKRDB ಬೋರ್ಡ್ ಮೀಟಿಂಗಲ್ಲಿ ಇಕ್ಕಿ ಕ್ಯಾಬಿನೆಟಲ್ಲಿ ಇಕ್ಕಿ ತಂದರೆ ಈ ಸಲ ಏನೋ ನ್ಯಾಯ ಸಿಗ್ಬೋದು ನಮ್ಮಂಥ ಒಂದು 7-8 ವಿಧಾನಸಭಾ ಕ್ಷೇತ್ರಕ್ಕೆ. ಈ ಅನುದಾನ ಹಂಚಿಕೆ ಅಂದಾಗ ಸರ್, ನೀವು ಕಾಂಗ್ರೆಸ್ ಮತ್ತು BJP ಅಂತ ನೋಡಿದಾಗ ಹ್ಯೂಜ್ ಡಿಫ್ರೆನ್ಸ್ ಅನ್ನೋದು ವಿಸಿಬಲ್ ಇದ್ದಾಗ ನಿಮ್ಗೆ 2 ಡಿಫ್ರೆನ್ಸ್ ತೋರಿಸಿದೆ ಮ್ಯಾಕ್ಸಿಮಮ್. ಹೌದು, 11-35, 25-50 ಇದೆರಡು. ಅಂದರೂ ಕೂಡ ಕೆಲವು ಅಧಿಕಾರಿಗಳು ಅಲ್ಲಿ ಇಲ್ಲಿ ಓಡಾಡಿ ಕ್ಷೇತ್ರಕ್ಕೆ ಫೈಟ್ ಮಾಡ್ತಾ ಇದ್ದೀನಿ. ಇವು ಬ್ರಿಡ್ಜಸ್ ತರೋದಾಗಲಿ, ಬೇರೆ ಬೇರೆ ರೋಡ್ ಹದಗೆಟ್ಟಿದ್ದು, ಕೆಲವು ಅನುದಾನಗಳು ಹೋರಾಟ ಮುಖಾಂತರ ತರ್ತಾ ಇದ್ದೀವಿ. ನೀವು ಮನವಿ ಮಾಡ್ಕೊಂಡಿರ್ತೀರಿ ಸರ್, ಒಂದು ಡಿಫ್ರೆನ್ಸ್ ಆದಾಗ ಅನ್ಯಾಯ ಅನ್ನೋದು ಒಬ್ಬ ಶಾಸಕರಾಗಿ ನಿಮ್ಮ ಮನಸ್ಸಿಗೆ ಬಂದಿರುತ್ತೆ. ಸಹಜವಾಗಿ ಮುಖ್ಯಮಂತ್ರಿಗಳ ಹತ್ರನೋ ಅಥವಾ ಸದನದಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿರ್ತೀರಿ, ಪ್ರತಿಕ್ರಿಯೆ ಹೆಂಗಿರುತ್ತೆ? 2 ವರ್ಷ ಕೆಳಗಡೆ SCP TSP ಹಣದ ಬಗ್ಗೆ ನಾನು ನೇರವಾಗಿ ಮಾನ್ಯ ಮುಖ್ಯಮಂತ್ರಿರವರನ್ನೇ ನಾನು ಪ್ರಶ್ನೆ ಮಾಡಿದ್ದೆ. ಅವ್ರ ಇಲಾಖೆ ಮಂತ್ರಿ ಕೂಡ ಅವರೇ ಇದ್ದರು ಅವಾಗ. ಮೋಸ್ಟ್ಲಿ ನಾಗೇಂದ್ರ ಅವ್ರು ಇದ್ದಿಲ್ಲ, ಅದು ಅವರಿಗೆ ಬಂದಿತ್ತು. ಅವಾಗ ಉತ್ತರ ಕೊಟ್ಟಿರು. ಬಟ್ ಅನುದಾನ ನಾನಂದೆ ನಮ್ಮ ಕ್ಷೇತ್ರದಲ್ಲಿ ST ಸಮುದಾಯ 50,000 ಮೇಲ್ಪಟ್ಟಿದೆ.
ನೀವೂ ಅದೇ ಸಮುದಾಯದವ್ರು ಇದ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ಅಂತ ಹಿಂಗೆ ಹ್ಮ್. ಅನುದಾನ ಹ್ಮ್. ಕೊಡ್ತಾ ಇಲ್ಲ ಪ್ರಗತಿ ಕಾಲನಿಗೆ ಅದೆಲ್ಲ ಅಂತಂದು ಸಾಕಷ್ಟು ಸಲ ಮನವಿ ಮಾಡಿದೆ. ಅದಾದಮೇಲೆ 1.5 ಕೋಟಿ ಏನೋ ಕೊಟ್ಟರು. ಹ್ಮ್. ಅದಾದಮೇಲೆ ಅಷ್ಟಕ್ಕೆ ಹ್ಮ್. ಅಷ್ಟೇನು ಎದಕ್ಕೂ ಸಾಕಲ್ಲ. ಒಂದು 2 ಗ್ರಾಮದಲ್ಲಿ 2 CC ರೋಡ್ ಒಳಚರಂಡಿ ಮಾಡಿದ್ರೆ ಮುಗ್ದೋಯ್ತು. ಮುಗಿದೇ ಹೋಗ್ತದೆ. ನಿಜ ನಿಜ. ಇವನ್ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಕೂಡ ಆಗಲ್ಲ ಅಂತ ನಾನು ಬೇರೆ ಬೇರೆ ಸಚಿವರಿಗೆ ಕೂಡ ನಾನು ಹೇಳಿದ್ದೆ. 2-3 ದಿವಸಗಳ ಹಿಂದೆ ಸರ್ ನೀವು ಕೂಡ 1,20,00,000 ರೂಪಾಯಿ ಮೂಲಸೌಕರ್ಯ ಕಾಮಗಾರಿ ಉದ್ಘಾಟನೆಯ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೀರಿ, ಗ್ರಾಮಗಳ ಸಮಗ್ರ ಅಭಿವೃದ್ಧಿ ಆಗಬೇಕು, ಆ ನಿಟ್ಟಿನಲ್ಲಿ ನನ್ನ ಕಾರ್ಯಗಳು ಮುಂದುವರಿಯುತ್ತಿದೆ ಅಂತ ಹೇಳಿ. ಸಾಧ್ಯವಾಗ್ತಾ ಇದೆಯಾ? ಇದು CMIP ಅನುದಾನದಲ್ಲೇ ಅದು ಗ್ರಾಮೀಣ ಅಭಿವೃದ್ಧಿ ಇಕ್ಕಿದೆ ಮೇಡಮ್. ಅದರದ್ದೇ ಭಾಳ ಹದಗೆಟ್ಟಿತ್ತು. ಒಂದು ರಸ್ತೆ ಚಾಲನೆ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ಗ್ರಾಮಗಳ ಅಭಿವೃದ್ಧಿ ಆದರೆ ನಮ್ಮ ಜಿಲ್ಲೆ, ರಾಜ್ಯ, ದೇಶ ಅಭಿವೃದ್ಧಿ ಆಗ್ತದೆ. ಯಾಕಂದ್ರೆ ಗ್ರಾಮದಲ್ಲಿದ್ದ ರೈತರ ಅಭಿವೃದ್ಧಿ ಆದರೆ ನಮ್ಮ ದೇಶ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತದೆ. ಇಲ್ಲದ್ರೆ ನಾವು ಹೇಳಿಕೆ ಉತ್ತರ ಕೊಡೋಂಗಾಗುತ್ತೆ. ಅದು ಆಗಬಾರ್ದು. ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯ ಆಗಬೇಕು, ರಸ್ತೆ ಆಗಬೇಕು, ಚರಂಡಿ ಆಗಬೇಕು, ವಿದ್ಯುತ್ ಸಮಸ್ಯೆ, ಟ್ರಾನ್ಸ್ಫಾರ್ಮರ್ 25 kV ಇರುತ್ತೆ, 63 ಮಾಡ್ಬೇಕು, 63ಲಿಂದ 100 ಮಾಡ್ಬೇಕು, 100ಲಿಂದ 250 ಮಾಡ್ಬೇಕು. ಎನ್ಹಾನ್ಸ್ಮೆಂಟ್ ಆಫ್ ಟ್ರಾನ್ಸ್ಫಾರ್ಮರ್ ಕೂಡ ಭಾಳ ಇಂಪಾರ್ಟೆಂಟ್. ಈ ಬೇಸಿಗೆ ಕಾಲದಲ್ಲಿ ಸುಮಾರು ಒಂದು 10 ದಿವಸ ದಿನ ರೈತರ ಫೋನ್ ಅಲ್ಲಿ TC ಸುಟ್ಟಿದೆ ಅಲ್ಲಿ, ಯಾಕಂದ್ರೆ ಬಿಸಿಲಿಂದು ಭಾಳಷ್ಟು ಫೇಲ್ಯೂರ್ ಕೂಡ ಆಗ್ತವೆ. ಮತ್ತು ರೈತರು ಕೂಡ ಪಾಪ ಅವರು ರಾತ್ರಿ ಹೋಗಿ ಸಿಂಗಲ್ ಫೇಸ್ ಕೊಡ್ತಾರೆ, ಅದನ್ನು ತೊಂದರೆ ಆಗ್ತದೆ. ಟೈಮಿಂಗ್ನು ಕೂಡ ಚೇಂಜ್ ಮಾಡ್ಬೇಕು ಅವರು. ರಾತ್ರಿ ಹೋಗಿ ಅವರು ಅಷ್ಟೇ 5-6 ಅವರ್ದಲ್ಲಿ ಹೋಗಿ ಮಾಡಬೇಕು. ಹೊಲದಲ್ಲಿ ಏನೋ ಜೀವ, ಅದು ಹುಳ ಮತ್ತೆ ಅದರಲ್ಲಿಂದ ಕೂಡ ಸಾಕಷ್ಟು ಜನ ಮೃತಪಟ್ಟಂತ ಕೂಡ ಉದಾಹರಣೆ ರೈತರದಿದೆ. ಅದನ್ನು ಕೂಡ ಸರ್ಕಾರ ಒಂದು ರೈತರಿಗೆ ಅನುಕೂಲ ಮಾಡ್ಲಿಕ್ಕೆ ಅಂತಾರೆ ಸರ್ಕಾರ, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಲ್ಲ ಅಂತ ತಮ್ಮ ಮೂಲಕ ನಾನು ಹೇಳ. ವಾಸ್ತವದಲ್ಲಿ ನೋಡೋದಾದ್ರೆ ಆತರ ಇಲ್ಲ ಅಂತ. ಖಂಡಿತ ಸರಿ. ಹಣ ಕೊಟ್ರೆ ಅಭಿವೃದ್ಧಿ ಬಹಳಷ್ಟು ಮಾಡ್ಬೋದು. ಹಣ ಕೊಡ್ಬೇಕು. ಈ ಸರ್ಕಾರ ಹಣ ಕೊಡ್ಬೇಕಾದ್ರೆ ಗ್ಯಾರಂಟಿ. ಅವ್ರ ಶಾಸಕರೇ ಸಾಕಷ್ಟು ನಾವು ಅಲ್ಲಿ ಮೊಗಸಲೆಯಲ್ಲಿ ಕೊಡ್ತೇವೆ, ನಮ್ಮ ಮಿತ್ರರೇ ಅವರು ಕಾಂಗ್ರೆಸ್, ನಮಗೆ ಹಣ ಸಿಗ್ತಾ ಇಲ್ಲ ಬ್ರದರ್ ಅಂತಾರೆ. ಅಭಿವೃದ್ಧಿ ಮಾಡ್ಬೇಕು ಏನಂದ್ರೆ ನಮ್ಮ ಮಂತ್ರಿಗಳೇ ಗ್ಯಾರಂಟಿ ಅಂತಾರೆ. ಗ್ಯಾರಂಟಿ ಕೊಟ್ಟಿದೀವಲ್ಲ ಇನ್ನೇನು ಅಂತ. ಓಕೆ ಸರ್, ಈಗ 3 ವರ್ಷಗಳ ಹಿಂದೆ ಇದೇ ಮೇ ತಿಂಗಳಲ್ಲಿ ಒಬ್ಬ ಶಾಸಕರಾಗಿ ನೀವು ಆಯ್ಕೆ ಆದಾಗ ಒಂದು ಮಹತ್ವಾಕಾಂಕ್ಷೆ ಅನ್ನೋದಿರುತ್ತೆ. ನನ್ನನ್ನು ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಜನ ಆಯ್ಕೆ ಮಾಡಿದ್ದಾರೆ, ಈ ಕ್ಷೇತ್ರಕ್ಕೆ ನಾನು ಈ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಏನೋ ಒಂದು ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿರ್ತೀರಿ. ಅದರಲ್ಲಿ ಎಷ್ಟು % ಆಗಿದೆ? ಮಾಡ್ತಾ ಇದ್ದೀನಿ ಮೇಡಮ್, ಫೈಟ್ ಮಾಡ್ತಾ ಇದ್ದೀನಿ. ಎಲ್ಲ ಯಾವ್ದು ಈ ಮಂತ್ರಿ ಅಂದಮೇಲೆ ಇಡೀ ರಾಜ್ಯ ಸರ್ಕಾರಕ್ಕೆ ಮಂತ್ರಿ ಇರ್ತಾರೆ. ಅವ್ರು ಪಕ್ಷಕ್ಕೆ ಮಂತ್ರಿ ಇರಲ್ಲ, ಪಕ್ಷಕ್ಕೆ CM ಇರಲ್ಲ. ಅವ್ರ ಹತ್ರ ಹೋಗಿ ಸಮಸ್ಯೆ ತಗೊಂಡು ಅವ್ರ ಹತ್ರ ನೇರ ಹೋಗ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. 1 ಇಲ್ಲ 3 ಸಲ ಭೇಟಿ ಆಗ್ತಾ ಇದ್ದೀನಿ. ಕೆಲವರು ಸ್ಪಂದಿಸ್ತಾರೆ, ಕೆಲವರು ಸ್ಪಂದಿಸಲ್ಲ. ಕೆಲವರು ಸ್ಪಂದಿಸಿದವರು ಉದಾಹರಣೆ ಕೂಡ ಇದೆ, ಇಲ್ಲ ಅಂತಿಲ್ಲ. ತಂದು ಜನರಿಗೆ ಎಷ್ಟು ಅನುಕೂಲ ಆಗಬೇಕು ಅದನ್ನ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ ಮೇಡಮ್. ಒಂದು ನಮ್ಮ ಕ್ಷೇತ್ರದಲ್ಲಿ ಒಂದು ಸಿಂಧೋಲ್ ಅಂತ ಗ್ರಾಮದಲ್ಲಿ ಬ್ರಿಡ್ಜು ಯಾವ್ದನ್ನು ಮಳೆಗಾಲ ಬಂದ್ರೆ 1.5-2 ತಿಂಗಳು ಬಂದಿರ್ತಿತ್ತು. ಕನೆಕ್ಟಿವಿಟಿ ಟು ಸ್ಟೇಟ್ ಹೈವೇ, ಹೈದರಾಬಾದ್ ಮುಂಬೈ ರೋಡಿಗೆ ಕನೆಕ್ಟಿವಿಟಿ ಇರ್ತಿತ್ತು. ಅದನ್ನ ಗೆದ್ದ ತಕ್ಷಣನೇ ನಾವು ಮನವಿ ಮಾಡಿದೆ ಸರ್ಕಾರಕ್ಕೆ, ಮಂತ್ರಿಗಳು ಮಾಡಿದ್ರೆ ಆಮೇಲೆ ಅದೊಂದು ದುಡ್ಡು ಬಂತು. ಫಸ್ಟ್ ಗೆದ್ದಿದ್ದೆ ನಾನು. ಆ ಬ್ರಿಡ್ಜ್ ಕೂಡ ಮೊನ್ನೆ ಕಂಪ್ಲೀಟ್ ಮಾಡಿ ಇನಾಗ್ರೇಷನ್, ಜನ ಓಡಾಡ್ತಾ ಇದ್ದಾರೆ, ಬಟ್ ಇನಾಗ್ರೇಷನ್ ಮಾಡ್ಬೇಕಷ್ಟೇ. ಪ್ರೋಟೋಕಾಲ್ ಮಕಾರ ಮಾಡೋಣ ಅಂತ ಸುಮ್ಮನೆ ಕೂತೀನಿ. ಖಂಡಿತ. ಈಗ ಸರ್, ಜನ ಹಬ್ಬ ಅಂದ್ರೆ ಏನು ಕೇಳ್ತಾರೆ? ಆರೋಗ್ಯ ಕೇಳ್ತಾರೆ. ಅಂದರೆ ಜಿಲ್ಲಾಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು ಸಕ್ರಿಯವಾಗಿ ಕೆಲಸ ಮಾಡಬೇಕು, ವೈದ್ಯರಿರಬೇಕು ಅಂತ ಹೇಳಿ. ನೀರನ್ನ ಕೇಳ್ತಾರೆ, ಮೂಲಭೂತವಾಗಿ ಅವರು ಶುದ್ಧ ಕುಡಿಯೋ ನೀರು, ಇನ್ನು ಒಂದೊಳ್ಳೆ ಶಿಕ್ಷಣ, ಇದೆಲ್ಲವೂ ಕೂಡ ಬೀದರ್ನಲ್ಲಿ ಸಾಧ್ಯವಾಗ್ತಾ ಇದೆಯಾ? ಜೊತೆಗೆ ಬಿಸಿಲ ಜಳ ಈ ಸತಿ ವಿಪರೀತ ಇರೋದ್ರಿಂದಾಗಿ ಎಲ್ಲ ಮೂಲಭೂತ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಿ? ಜನ ಇತ್ತೀಚಿನಲ್ಲಿ ನೀರು ಕೇಳ್ತಾರೆ, ಒಂದು ರಸ್ತೆ ಚರಂಡಿ, ಅದಕ್ಕಿಂತ ಮಿಗಿಲಾಗಿ ಸಮುದಾಯ ಭವನಗಳು ಜಾಸ್ತಿ ಕೇಳ್ತಾರೆ. ಓಕೆ. ಅವ್ರದ್ದು ಆ ಸಮಾಜದ ಸಮುದಾಯ ಭವನಗಳು, ಇದನ್ನ ಎಲ್ಲಾ ಗ್ರಾಮದಲ್ಲಿ, ಇದು ಎಲ್ಲಾ ಸಮಾಜದವರು, ಇದು ನಾನಂತಿಲ್ಲ, ಎಲ್ಲಾ ಶಾಸಕರಿಗೆ, ಎಲ್ಲಾ ಶಾಸಕರಿಗೆ ಸಮುದಾಯ ಭವನ ಫಸ್ಟ್ ಕೇಳ್ತಾರೆ. ನಾವು ಕೂಡ್ಲಿಕ್ಕೆ, ಭಜನೆ ಮಾಡ್ಲಿಕ್ಕೆ, ನಾವು ದೇವರನ್ನ ಧ್ಯಾನ ಮಾಡ್ಲಿಕ್ಕೆ ನಮ್ಗೊಂದು ಸ್ಥಳ ಬೇಕು, ನಮ್ಮ ಸಮಾಜ ಇದನ್ನ ಎಲ್ಲಾ ಕಡೆ ಎಲ್ಲಾ ಶಾಸಕರು ಕೂಡ ಇದು ಅವ್ರನ್ನ ಕೇಳ್ತಾ ಇದ್ದಾರೆ. ನಮ್ಮ MLA ಲ್ಯಾಡಲ್ಲಿ ಇದೆಯಲ್ಲ, 2 ಕೋಟಿ ಇದೆ, ಅದರಲ್ಲಿ ಸಾಧ್ಯ ಆದಷ್ಟು ಮಾಡ್ತಾ ಇದೀವಿ. 3 ವರ್ಷ 2 ಕೋಟಿ ಇದೆ. ಅದನ್ನು ಒಂದು 2 ಕೋಟಿ ಏನು ಸಾಗಲ್ಲ. ಇನ್ನು ಮಹಾರಾಷ್ಟ್ರದಲ್ಲಿ ಏನೋ 5 ಕೋಟಿ ಕೊಡ್ತಾ ಇದಾರಂತ ನನ್ ಕೇಳ್ಬಂದು, ಶಾಸಕರ ಅನುದಾನ, ಕ್ಷೇತ್ರ ಅನುದಾನ ಅಭಿವೃದ್ಧಿ.
ನಾವು 2 ಕೋಟಿ 5 ಕೋಟಿ ಮಾಡೋದು ಕೂಡ ಕೆಲವು ಶಾಸಕರು ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಮೇಲೆ ಮಾತಾಡಿದ್ದಾರೆ. ಇಷ್ಟೊಂದು ಗ್ರಾಮ ಇರ್ತವೆ, 118, ಕೆಲವರಿಗೆ 200 ಗ್ರಾಮ ಇರ್ತವೆ. ಹೌದು, ಬೆಂಗಳೂರದಲ್ಲ 4-4.5 ಲಕ್ಷ ರೂಪಾಯಿ ವೋಟರ್ಸ್ ಇದ್ದಿದ್ದು. ನಮ್ದು ಯಶವಂತಪುರ ಆಗಲಿ, ಯಲಹಂಕ ಆಗಲಿ, ಮಹದೇವಪುರ ಆಗಲಿ, ಇವೆಲ್ಲ ಬಹಳ ಬಿಗ್ಗೆಸ್ಟ್ ಕಾನ್ಸ್ಟನ್ಸಿ ನಮ್ಮ ಕರ್ನಾಟಕದಲ್ಲಿ. 2 ಕೋಟಿ ನಮೂನೆ ಸಾಕಾಗಲ್ಲ ಅಂದ್ರೆ ಇಲ್ಲೇನು ಅವ್ರಿನ ಇಲ್ಲಿ BBMP ಇದೆ, ಅದು ನಡೀತದವ್ರಿಗೆ. ನಮಗ ಬಹಳ ಕಷ್ಟ ಆಗ್ತದೆ ನಮ್ಮಲ್ಲಿ. ಕಾಂಗ್ರೆಸ್ ಬಿಜೆಪಿ ಯಾರನ್ನೇ ಕೇಳಿದ್ರು ಕೂಡ 28ಕ್ಕೆ ನಾವೇ ಅನ್ನುವಂತಹ ವಿಶ್ವಾಸದ ನುಡಿಗಳನ್ನ ಎಲ್ಲರೂ ಕೂಡ ಆಡ್ತಿದ್ದಾರೆ. ಹಾಗಾಗಿ ಕೇಳೋದು ಸರ್, 28ಕ್ಕೆ ನೀವು ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಜನರ ಮುಂದೆ ನಿಮ್ಮ ಕ್ಷೇತ್ರದಲ್ಲಿ ಹೋಗ್ತೀರಿ ಚುನಾವಣೆಗೆ ಅಂತ? 28ಕ್ಕೆ ಈಗಿನ ಸರ್ಕಾರದ ವೈಫಲ್ಯಗಳು, ಸರ್ಕಾರದ ಅನುದಾನದಲ್ಲಿ ತಾರತಮ್ಯ, ಮತ್ತೆ ಒಂದೇ ಸಮಾಜಕ್ಕೆ ಎತ್ತಿಡಿಯಂಥ ಕೆಲಸ, ಮತ್ತೆ ಅವರನ್ನೇ ಹೆಚ್ಚಂದು ಇದು ಮಾಡೋದು, ಫಂಡ್ ಜಾಸ್ತಿ ಕೊಡ್ಬೋದು, ಮತ್ತೆ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಆಗಲಿ, ದೌರ್ಜನ್ಯ ಆಗಲಿ. ಆ ವಾತಾವರಣ ಅಲ್ಲೂ ಇದೆಯಾ ನಿಮ್ಮ ಕ್ಷೇತ್ರದಲ್ಲಿ? ಈ ಥರ ಸಮಸ್ಯೆಗಳಾಗತ್ತಾ? ಎಲ್ಲ ಕಡೆ ಸಣ್ಣ ಪುಟ್ಟ ಇದ್ದೇ ಇರ್ತದೆ ಮೇಡಮ್. ಅದನ್ನ ಸೆಕ್ಯುಲರ್ ಅಂದ್ರೆ ಎಲ್ಲಾ ಸಮಾಜದವ್ರಿಗೆ ತಗೊಂಡು ಹೋಗ್ಬೇಕು ಸರ್ಕಾರ. ಸೆಕ್ಯುಲರ್ ಅಂತ ಮಾನ್ಯ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ಹೇಳ್ತಾರೆ. ಸೆಕ್ಯುಲರ್ ಮೀನಿಂಗ್ ಏನು? ಎಲ್ಲಾ ಸಮಾಜ ಇದ್ರೆ ಸೆಕ್ಯುಲರ್. ಒಂದೇ ಸಮುದಾಯ, 2 ಸಮುದಾಯ, 3 ಸಮುದಾಯ, 4 ಸಮುದಾಯ ಅಂದ್ರೆ ಸೆಕ್ಯುಲರ್ ಎಲ್ಲ ಆಗ್ತದೆ. ಸೆಕ್ಯುಲರ್ ಆ ನಿಟ್ಟಿನಲ್ಲಿ ಬಿಜೆಪಿ ಇದೆಯಾ ಸೆಕ್ಯುಲರ್, ಜಾತ್ಯತೀತವಾಗಿ ಹಾಗಿದ್ರೆ ಸನ್ಮಾನ್ಯ BS ಅವರು ಮುಖ್ಯಮಂತ್ರಿ ಇದ್ದಾಗ ಕಾಂಗ್ರೆಸ್ನವರೇ ಕಟ್ಸಿದ್ರು ಹಜ್ ಭವನ್. ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಸಾಹೇಬ್ರು ಇದ್ದಾಗ 40 ಕೋಟಿ ಕೊಟ್ಟು ಹಜ್ ಭವನ್ ಕಟ್ಟಿಸಿದ್ರು. ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಅವರೇ ಮಾಡಿದ್ರು. ಉದ್ಘಾಟನೆ ಸದಾನಂದ ಗೌಡರು ಮಾಡಿದ್ರು. ಇವರು ಇಳಿದ ತಕ್ಷಣ ಅದು ಬೇರೆ. ಬಟ್ ಸ್ಟಾರ್ಟ್ ಮಾಡಿದ್ದು, ಅನುದಾನ ಕೊಟ್ಟದ್ದು ಮಾನ್ಯ ಯಡಿಯೂರಪ್ಪರೇ ಅಲ್ಲ. ಅವರು ಎಲ್ಲರನ್ನ ತಗೊಳ್ಳೋಂಥ ಶಕ್ತಿ BSYG ಅವರಿಗೆ ಇತ್ತು. BS ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದಾದ್ರೆ, ಅಭಿಮಾನೋತ್ಸವ ಅಂತ ಅಭಿಮಾನದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ಯಡಿಯೂರಪ್ಪನವರ ಬಗ್ಗೆ ನಿಮ್ಮ ಮಾತು? ನಮ್ಮ ಕುಟುಂಬ ಸಂಬಂಧ ಅಂದ್ರೆ ನಮ್ಮ ತಾಯಾರ 2004ರಲ್ಲಿ ಈ ಪಕ್ಷದಲ್ಲಿ ಜಾಯ್ನ್ ಆದ್ರೆ, ಅವ್ರ ಜೊತೆ ನಾನು 2006ರಲ್ಲಿ ಬಂದೆ. ಅವಾಗೇನು ಹಿಡಿದು ಅವ್ರ ಕುಟುಂಬ ಜೊತೆ, ಪಕ್ಷದ ಜೊತೆನೇ ಇದ್ದೀವಿ. ಬಟ್ ಅವ್ರ ಕುಟುಂಬ ಜೊತೆ ಭಾಳ ನಿಕಟವಾಗಿ ನಾನು ಇದ್ದೆ. ಭಾಳ ಮೃದು ಮನಸ್ಸು ಮತ್ತು ಹಠವಾದಿ ಛಲವಾದಿ ಕೂಡ ಹೌದವ್ರು. ಒಂದ್ಸಲ ನಿರ್ಧಾರ ತಗೊಂಡ್ರೆ ಅಂದ್ರೆ ದಿಟ್ಟ ನಿರ್ಧಾರ ಅದು. ಮತ್ತು ವಾಪಸ್ ಬಂದಿದ್ದು ನಾನಂತೂ ನೋಡಿಲ್ಲ ನನ್ನ ಇಷ್ಟು ವರ್ಷದಲ್ಲಿ. ಅವರು ಅಭಿಮಾನೋತ್ಸವ ಸನ್ಮಾನ್ಯ ನಮ್ಮ ದೇಶದ ಉಕ್ಕಿನ ಮನುಷ್ಯ ಅಂತ ಖ್ಯಾತಿಯಾದ ಗೃಹ ಮಂತ್ರಿ ಅಮಿತ್ ಶಾ ಜಿಯವ್ರು ಬರ್ತಾ ಇದ್ದಾರೆ. ಅದು ನಮ್ಮೆಲ್ಲರಿಗೆ ಹೆಮ್ಮೆ. ಈ ಸನ್ಮಾನ್ಯ BS ಯಡಿಯೂರಪ್ಪರ 50 ವರ್ಷದ ಈ ರಾಜಕೀಯ ಕಾಲಮಾನದಲ್ಲಿ ಅಷ್ಟೊಂದು ಅವ್ರು ಏಳು ಬೀಳು ಬಹಳಷ್ಟು ನೋಡಿದ್ದಾರೆ. ಅವ್ರ ಜನ್ಮಭೂಮಿ ಮಂಡ್ಯ ಇದ್ರು ಕೂಡ ಅವ್ರ ಕರ್ಮಭೂಮಿ ಶಿವಮೊಗ್ಗ ಜಿಲ್ಲೆ. ಅಷ್ಟೊಂದು ಅವ್ರು ಶಿಕಾರಿಪುರದ ಒಬ್ಬ ಪುರಸಭೆ ಸದಸ್ಯನಾಗಿ ಹಾಗೆ ಅವ್ರ ಮೇಲೆ ಅಟ್ಯಾಕ್ ಆಯ್ತು ಎಲ್ಲರಿಗೂ. ಅದಾದ್ಮೇಲೆ ಬಿ ಪುಟ್ಟದೆದ್ದು ಮತ್ತೆ ಅಲ್ಲಿಂದ ಅಧ್ಯಕ್ಷ ಆಗಿ, ಮತ್ತೆ 8 ಬಾರಿ ಶಾಸಕ ಆಗಿ, 4 ಬಾರಿ ಮುಖ್ಯಮಂತ್ರಿ ಆಗಿ, ಸಾಕಷ್ಟು ಸರ್ವ ಜಾತಿ ಸರ್ವ ಸೃಷ್ಟಿ ಎಲ್ಲಾ ಜಾತಿ ಸಮುದಾಯಕ್ಕೆ ತಗೊಳ್ಳೋಂಥ ಕೀರ್ತಿ ಅದು ಈ ರಾಜ್ಯದಲ್ಲಿ ಯಾರಿಗಿದ್ರೆ ಮೊಟ್ಟ ಮೊದಲಾಗಿ ಸನ್ಮಾನ್ಯ BSYG ಅವರಿಗೆ ನಾನು ಅತಿ ಹೆಮ್ಮೆ ಎದೆ ತಟ್ಟಿ ನಾನು ಹೇಳ್ಬೋದು, ಆಸ್ ಎ ಬೀದರ್ ದಕ್ಷಿಣ ಶಾಸಕರಾಗಿ. ಯಡಿಯೂರಪ್ಪನವರು ಅಂದ್ರೆ ಹಲವಾರು ಕೊಡುಗೆಗಳ ನೆನಪಿಗೆ ಬರುತ್ತೆ. ಯಾರಾದರೂ ಸರ್ಕಾರಿ ಅಧಿಕಾರಿಗಳನ್ನ ಕೇಳಿದ್ರು ಕೂಡ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನೀವೇನು ಹೇಳಕ್ಕೆ ಬಯಸ್ತೀರಿ ಅಂತ? ಅವಾಗ ಫಸ್ಟ್ ಕೊಡುಗೆ ನಮ್ಮ ವಿದ್ಯಾರ್ಥಿನಿಯರಿಗೆ ಸೇರ್ಪಡೆ ಕಡಿಮೆ ಆಗ್ತಾ ಇತ್ತು ಗೌರ್ಮೆಂಟ್ ಸ್ಕೂಲಲ್ಲಿ. ಪಾಪ ದೂರಿಂದ ವಿದ್ಯಾರ್ಥಿನಿಯರು ಬರಬೇಕು, ಕಾಲ್ನಡಿಗೆಲಿಂದ ಬರಬೇಕು. ಅದಕ್ಕೆ ಅವರು ಫಸ್ಟ್ ಅವ್ರ ಮನ್ಸು ಮಾಡಿದ್ದು ಸೈಕಲ್ ವಿತರಣೆ. ಅದು ಎಷ್ಟು ಫೇಮಸ್ ಆಯ್ತು ಇಂಡಿಯಾ ತುಂಬ. ಇವನ್ ಮೋದಿಜಿಯವರ ಮುಖ್ಯಮಂತ್ರಿ ಇದ್ರು ಗುಜರಾತ್, ಅವರು ಕೂಡ ಪ್ರೇಸ್ ಮಾಡಿದ್ರು ಅದು. ಮತ್ತೀಗ ಈ ಭಾಗ್ಯದ ಬಗ್ಗೆ ಹೇಳ್ಬೇಕಾದ್ರೆ ಫಸ್ಟ್ ಭಾಗ್ಯ ಇಂಡಿಯಾದಲ್ಲಿ ಶುರು ಆಗಿದೆ ಯಡಿಯೂರಪ್ಪ ಸಾಹೇಬ್ ಭಾಗ್ಯಲಕ್ಷ್ಮಿ ಬಾಂಡ್. ದ ಭಾಗ್ಯ ನೇಮ್ ಬಂದಿದ್ದೆ ಇವ್ರಲಿಂದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾರ ಹೆಣ್ಣು ಹುಟ್ಟಿದ ತಕ್ಷಣ ಹೆಣ್ಣಪ್ಪ ಗಂಡಿಲ್ಲ ಮನೆಯಲ್ಲಿ ಅಂತಿರು, ಅದಾದ್ಮೇಲೆ ನೀವು ನೋಡ್ರಿ ರಾಜ್ಯದಲ್ಲಿ ಹೆಣ್ಣು ಹುಟ್ಟರು ಕೂಡ ಹೆಣ್ಣು ನಮ್ಮ ಲಕ್ಷ್ಮಿ ಅಂತ ನಾವೆಲ್ಲ ತಿಳ್ಕೊ. ಫಲಾನುಭವಿಗಳು ಬಹಳಷ್ಟು ಮಂದಿ ಇದ್ದಾರೆ, ಎಲ್ಲರಿಗೆ ಈಗ ಸಿಗ್ತಾ ಇದೆ. ಸರ್ಕಾರ ಈಗ ಸ್ವಲ್ಪ ಕಡಿಮೆ ಹೆಚ್ಚ ಮಾಡಿರ್ಬೇಕು. ಅವಾಗಿದ್ದಾಗ 1 ಲಕ್ಷ ರೂಪಾಯಿ ಬಂತಲ್ಲ, ಅದು ಬಹಳಷ್ಟು ನಮ್ಮ ಹೆಣ್ಮಕ್ಳಿಗೆ ತಾಯಂದಿರಿಗೆ ಬಹಳ ಖುಷಿ ಇದೆ. ಅದ್ರ ತರ ನಮ್ಮ ಕಲ್ಯಾಣ ಕರ್ನಾಟಕ ಬಗ್ಗೆ, ಉತ್ತರ ಕರ್ನಾಟಕ ಬಗ್ಗೆ ಹೇಳಿದ್ರು.
ಈಗ ನಮ್ಮ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗಬೇಕು ಅಂತ ಎಲ್ಲರೂ ರೈತಾಪುರ ಜನರು ಸಂಘಟನೆದವರು ಮಾತಾಡ್ತಿರು. ಅದನ್ನ ಶುರು ಮಾಡಿದೆ BSV ಅವರು. ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ರೀಸೆಂಟ್ ಆಗಿ ಒಂದು ವೇದಿಕೆಯಲ್ಲಿ ನನಗಿಂತಲೂ ಹೆಚ್ಚಾಗಿ ಅಂತ ಹೇಳಿ ಯಡಿಯೂರಪ್ಪಾಜಿ ಅಂತ ಉಲ್ಲೇಖ ಮಾಡಿ ಅವರ ಛಲ ಹೆಂಗಿದೆ, ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡ್ತಾರೆ, ಕಾರ್ಯಕರ್ತರನ್ನು ಯಾವ ರೀತಿ ಹುರಿದುಂಬಿಸ್ತಾರೆ ಅನ್ನೋದನ್ನ ಉಲ್ಲೇಖ ಮಾಡಿದ್ರು. ಆದರೆ ದೊಡ್ಡ ದೊಡ್ಡ ನಾಯಕರು ಯಡಿಯೂರಪ್ಪನವರ ಮೇಲಿಟ್ಟಿರುವಂತಹ ವಿಶ್ವಾಸ, ನಂಬಿಕೆ, ಅಭಿಮಾನದ ಬಗ್ಗೆ ನಿಮ್ಮ ಮಾತೇನು ಅಂತ? ಅದಕ್ಕಿಂತ ಮುಂದೆ 2009ರಲ್ಲಿ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಮಾಡಿದ್ರು BSV ಮುಖ್ಯಮಂತ್ರಿ ಆದಾಗ. ಅವಾಗ ಇಂಡಸ್ಟ್ರಿ ಮಿನಿಸ್ಟರ್ ಮುರುಗೇಶ್ ನಿರಾಂಜಿ ಅವರು ಇದ್ದರು. ಅವಾಗ ಮೋದಿಜಿಯವರು ಮುಖ್ಯಮಂತ್ರಿ ಇದ್ರು, ಅವರನ್ನ ಕರೆದು ಉದ್ಘಾಟನೆ ಮಾಡಿದ್ರು. ಅವಾಗ ಅವ್ರು ಪ್ರಶಂಸೆಯ ಮಾತಾಡಿದ್ರು. ಅವಾಗ ಮತ್ತ ರೈತ ಬಜೆಟ್ ಮಾಡಿದ್ದು ಇಡೀ ದೇಶದಲ್ಲೇ ಇವ್ರು ಇಲ್ಲಿಂದ ಸ್ಟಾರ್ಟ್ ಆಯ್ತು. ಅಮಿತ್ ಶಾಜಿ ಅವರು ರಾಷ್ಟ್ರೀಯ ಅಧ್ಯಕ್ಷ ಇದ್ದಾಗ BSV ಅವರು ರಾಜ್ಯಾಧ್ಯಕ್ಷ ಇದ್ದರು, ನಾನು ಜಿಲ್ಲಾಧ್ಯಕ್ಷ ಇದ್ದೆ ಬೀದರ್. ಅವಾಗ ಕೂಡ ಮಾತಾಡಿದರು ಇವ್ರ ಬಗ್ಗೆ ಪ್ರಶಂಸೆ ಮಾಡಿ. ಅದಾದ ತಕ್ಷಣ ಎಂದು ಪಕ್ಷದ ಕಚೇರಿಯಲ್ಲಿ ನಿರ್ಧಾರ ಆಯ್ತು, ಅವಾಗ ನಡೆದು ಜನ ಆಕ್ರೋಶ ಯಾತ್ರೆ ಸ್ಟಾರ್ಟ್ ಆಯ್ತು. ಅವ್ರು ಅಲ್ಲಿಂದ ತುಮಕೂರು ಹೋಗ್ಬಿಟ್ರು. ಫಸ್ಟ್ ಅವ್ರು ಏನೇ ಹೋರಾಟಿದ್ರು ತುಮಕೂರ್ಲಿಂದ ಶುರು ಆಗ್ತದೆ. ಯಾಕಂದ್ರೆ ಆ ಮಟ್ಟದಲ್ಲಿ ಅಷ್ಟು ಗೌರವ, ಶ್ರದ್ಧೆ ಅಲ್ಲಿಂದ ಯಾವುದು 2006ರಲ್ಲಿ 8ರಲ್ಲಿ ಕೂಡ ಅಧಿಕಾರ ಹಂಚಿಕೆ ಆಗಲಿ ಅಂದ್ರೆ ಫಸ್ಟ್ ತುಮಕೂರ್ಗೆ ಹೋಗಿದ್ರು. ನಿಜ ನಿಜ. ಜನ ಆಕ್ರೋಶ ಯಾತ್ರೆ ಕೂಡ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಲ್ಲೊಂದು ದೈವಿಕ ನಂಟಿದೆ, ಒಂದು ಪವರ್ ಇದೆ ಅಲ್ಲಿ ನಂಬಿಕೆ ಇದೆ. ಎಲ್ಲಾ ಜಾತಿ ಧರ್ಮದಲ್ಲಿ ನಂಬಿಕೆ, ಅದು BSV ಅಚಲವಾದ ನಂಬಿಕೆ ಇದೆ ಅಲ್ಲಿ. ಮಠದ ತುಮಕೂರು ಮಠದ ಮಸೀದ್ ಗಂಗಾಜಿ ಅವ್ರ ಮಠದ. ಈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಹೇಗಿದೆ ಸರ್ ತಯಾರಿ ಇದೆ ಮೇಡಮ್. ಒಂದು 8ರಿಂದ 10 ಲಕ್ಷ ಬರೋ ನಿರೀಕ್ಷೆ ಇದೆ. ನಮ್ಮ ಜಿಲ್ಲೆಯಿಂದ ಕೂಡ ಒಂದು 8ರಿಂದ 10,000 ಜನ ಎಲ್ಲರೂ ಬರಬೇಕು ತರಬೇಕಂತ ಎಲ್ಲ. ದುರ್ಗದ ಆಯ್ಕೆ ಸರ್ ಮಧ್ಯದಲ್ಲಿ ಆಗ್ತದೆ. ಈ ಕಡೆ ನಮ್ದು ಇವನ್ ನಮ್ಮ ಕಲ್ಯಾಣ ಕರ್ನಾಟಕಲಿಂದ ಕೂಡ ವಾಯಾ ಬಿಜಾಪುರ ಹಾಸ್ಪಿಟಲಿಂದ ಬರ್ಬೋದು, ಆ ಕಡೆಯಿಂದ ಬೆಳಗಾಂಲಿಂದ ಹೈವೇ ಬರ್ಬೋದು, ಬೆಂಗಳೂರ್ಲಿಂದ ಇಲ್ಲೇ ಬರ್ಬೋದು, ಜಂಕ್ಷನ್, ಈ ತರ ಎಲ್ಲ 3 ಹೈವೇ ಕನೆಕ್ಟಿವಿಟಿ ಆಗ್ತದೆ. ಒಂದು ಶೋಲಾಪುರ ಹೈವೇ ಇಲ್ಲಿಗೆ ಬರ್ತದೆ, ಒಂದು ಮುಂಬೈ ಹೈವೇ ಇಲ್ಲಿಗೆ ಬರ್ತದೆ, ಬೆಂಗಳೂರ್ಲಿಂದ ಇಲ್ಲಿ ಬರ್ತದೆ. ಈಸಿ ಆಗ್ತದೆ, ಟ್ರಾನ್ಸ್ಪೋರ್ಟೇಷನ್ ಈಸಿ, ಜನರಿಗೆ ಕನೆಕ್ಟಿವಿಟಿ ಈಸಿ. ಒಂದು 4-5 ಡಿಸ್ಟ್ರಿಕ್ಟ್ ಜನರ ಬಹಳಷ್ಟು ಬರ್ತಾರೆ. ಚಿತ್ರದುರ್ಗ ಆಗಲಿ, ಶಿವಮೊಗ್ಗ ಆಗಲಿ, ದಾವಣಗೆರೆ ಆಗಲಿ, ಹೊಸಪೇಟೆ ಆಗಲಿ, ವಿಜಯನಗರ, ಬಳ್ಳಾರಿ, ಕೊಪ್ಪಳ, ಬಿಜಾಪುರ, ತುಮಕೂರು, ಈ ಜಿಲ್ಲೆ ಜನರಿಗೆ ಆರಾಮಾಗಿ 1 ಅವರಲ್ಲಿ ಬಂದು ಮೀಟ್ ಆಗ್ತಾರಲ್ಲಿ. ಇದುವರೆಗೂ ಕೂಡ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ, BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮದ ಕುರಿತಂದು ನಾವು ಮಾತಾಡ್ತಾ ಇದ್ವಿ. ಪಕ್ಷಕ್ಕೆ ಸೀಮಿತವಾಗಿತ್ತು ಇಷ್ಟು ತನಕ ನಾವು ಮಾತಾಡಿದ್ದು. ಈಗ ಸರ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಡಳಿತದ ಬಗ್ಗೆ ನೋಡೋದಾದ್ರೆ, ಈ 3 ವರ್ಷದ ಆಡಳಿತವನ್ನು ನೀವು ಗಮನಿಸಿದಾಗ ಎಷ್ಟು ಮಾರ್ಕ್ ಕೊಡ್ತೀರಿ ನೀವು ಒಬ್ಬ ಶಾಸಕರಾಗಿ? ಮೌನನೇ ಆಗೋಯ್ತಲ್ಲ ಸರ್. ಕೆಲಸಗಳು ಎಲ್ಲ ಕುಂಠಿತ ಆಗಿದೆ ಮೇಡಮ್. ಅನುದಾನ ಬಿಡುಗಡೆ ಇವನ್ ನೋಡ್ರಿ 36,000 ಕೋಟಿ ಇವನ್ ಕೆಲಸ ಮಾಡಿದಂಥ ಕಾಂಟ್ರಾಕ್ಟರ್ಸ್ಗಳಿಗೆ ಪಾಪ ಕೊಡ್ತಾ ಇಲ್ಲ ಸರ್. ಈಗ 3 ವರ್ಷದ ಕರ್ನಾಟಕ ಕಾಂಗ್ರೆಸ್ನ ಆಡಳಿತವನ್ನು ನೋಡಿದಾಗ ರಸ್ತೆ ಇರ್ಬೋದು, ನೀರಿರ್ಬೋದು, ಮೂಲಭೂತ ಸೌಕರ್ಯಗಳ ಚರ್ಚೆ, ಹೋರಾಟ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕುರ್ಚಿ ಬಗ್ಗೆನೇ ಮಾತಾಡಿ ಜಾಸ್ತಿ ಆಯ್ತಲ್ವಾ ಅಂತ. ಈ ಕುರ್ಚಿ ಈಗ ನೋಡ್ರಿ, DK ಶಿವಕುಮಾರ್ ಅವರು ಎವ್ರಿ ವೀಕ್ ಡೆಲ್ಲಿ ಹೋಗ್ತಾರೆ, ಶಾಸಕರು ಎವ್ರಿ 15 ದಿನಕ್ಕೆ ಹೋಗ್ತಾರೆ. ಈ 1 ವರ್ಷ ಆಯ್ತು, 2 ವರ್ಷ ಕಂಪ್ಲೀಟ್ ಆದ್ಮೇಲೆ ಇದೇ ಚರ್ಚೆ ನಡೀತಾ ಇದೆ. ಯಾವಾಗ ಮುಖ್ಯಮಂತ್ರಿ DK, ಅಧಿಕಾರಿಗಳು ಕೂಡ ಅದೇ ಕೇಳ್ತಾರೆ. ನಾವೆಲ್ಲರೂ ಏನ್ ಶಾಸಕರು, ಏನ್ BJPದು ಏನಿದೆ, ಅವ್ರೇನ್ ಹಿಂಗ್ ಮಾಡ್ತಾ ಇದಾರೆ, ಏನ್ ಸ್ಟ್ಯಾಂಡ್ ನಿಮ್ದು, ಯಾರಿಗ ಆಗ್ತಾರೆ CM, DK ಅವ್ರು ಆಗ್ತಾನ, ಕಾಂಗ್ರೆಸ್ದವ್ರಿಗೆ ಕೇಳ್ರಿ, ಅವ್ರ ಪಾರ್ಟಿದವ್ರಿಗೆ ಕೇಳಿ, ನನಗೇನ್ ಕೇಳ್ತೀರಿ ಅಂದೆ. ಈ ತರ ಒಟ್ಟಲ್ಲಿ ಆಡಳಿತಲ್ಲಿ ಕೂಡ ಆಫೀಸರ್ಸ್ ಕೂಡ ವಿಚಾರ ಮಾಡಿ ಕೆಲಸ ಮಾಡ್ತಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೋ, ಇವ್ರು ಆಗ್ತಾರೆ ಅನ್ನೋ, ಅವರು ಇಬ್ಬರ ನಡು ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯೋ ಮೇಲೆ ಇವ್ರು ಅಧಿಕಾರ ಹಂಚಿಕೆ. ಈ ದ್ವಂದ್ವದೊಳಗೆ ಕೆಲಸಗಳು ಅರ್ಧಕ್ಕರ್ಧ ನಿಂತು ಹೋಗಲ್ಲ, ಕೆಲಸಗಳು ಫಾಸ್ಟ್ ಆಗಲ್ಲ ಮೇಡಮ್, ಫಾಸ್ಟ್ ಆಗ್ತಾನೂ ಇಲ್ಲ 100%. ಇವನ್ ಸಾಮಾನ್ಯ ಜನರು ಕೂಡ ಆಗ್ತಾ ಇಲ್ಲ. ನೀವು ತಹಶೀಲ್ ಆಫೀಸ್ಗೆ ಹೋಗ್ರಿ, ಜಿಲ್ಲಾ ಅಧಿಕಾರಿ ಆಫೀಸ್ ಹೋಗ್ರಿ, ಇಲ್ಲಿ ಬೆಂಗಳೂರು ಬರ್ರಿ, ಪಾಪ ಸುಮಾರು ಒಂದ್ಸಲ ಬೆಂಗಳೂರು ಹೋಗಿ ಬಂದ್ರೆ 10,000 ರೂಪಾಯಿ ಬೇಕು. ಸರಿ, ಇವತ್ತಿನ ಒಂದು ಬೆಳವಣಿಗೆಯನ್ನು ಗಮನಿಸೋದಾದ್ರೆ, ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಆಗುವಂತಹ ಬದಲಾವಣೆಯನ್ನು ನೋಡೋದಾದ್ರೆ ರಾಷ್ಟ್ರ ರಾಜಕಾರಣದತ್ತ ಗಮನ ಹರಿಸ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ ಅನ್ನುವಂಥ ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ. ನೀವೇನು ಹೇಳಕ್ ಬಯಸ್ತೀರಿ ಇದ್ರ ಬಗ್ಗೆ ಅಂತ? ಈ ಮಾತು ಹೇಳ್ಬೇಕಾದ್ರೆ, ಈಗ ಸಿದ್ದರಾಮಯ್ಯನವರ
ಏನೋರು ಅತಿ ನಿಕಟವರ್ತಿ ಶಾಸಕರು ಸಚಿವರು ಅಂತಾರೆ ಪರಮೇಶ್ವರ್ಜಿಯವರು, ಸತೀಶ್ ಜಾರಕಿಹೊಳಿಜಿಯವರು. ಇಷ್ಟು ದಿವಸ ಒಂದು ಅವ್ರ ಮಾತಿತ್ತು. ಈಗ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ಭಾಳ ಸಲ ಹೋಗೋದಕ್ಕೆ ಈಗ ಖರ್ಗೆ ಅವರು ಆದ್ರೆ ಓಕೆ ಅಂತ ಈ ಥರ ಅಂದ್ರೆ ಡಿಸ್ಟರ್ಬೆನ್ಸ್ ಅಲ್ಲಿಂದಲ್ಲೇ. ನನ್ನ ಅನಿಸಿನ ಮಟ್ಟಿಗೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ಥರ ಹೇಳಿಕೆ ಕೊಡಿಸ್ತಾರಂತ ಪೊಲಿಟಿಕಲ್ ಅನಾಲಿಸಿಸ್ ಮಾಡೋರು ನನ್ನ ಹತ್ರ ಮಾತಾಡ್ತಾ ಇದ್ರು. ವಾಸ್ತವ ಅದಲ್ಲ ಹಂಗಾದ್ರೆ. ಈಗ ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಯಾರಕ್ಕಾಗಲಿ ನಮಗೆ ಆಡಳಿತ ಜನರ ಕೆಲಸ ಆಗ್ಬೇಕು ಮೇಡಮ್ ಅಷ್ಟೇ. ಹೇಗೆ ಅಂದ್ರೆ ರಾಷ್ಟ್ರ ರಾಜಕಾರಣದ ಹತ್ರ ಸಿದ್ದರಾಮಯ್ಯನವರು ಏನಾದರೂ ಹೋದ್ರು ಅಂತ ಹೇಳಿದ್ರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಾತಿನ ಮೂಲಕ ಕಟ್ಟಿ ಹಾಕುವಂತ ಸಾಮರ್ಥ್ಯ ಸಿದ್ದರಾಮಯ್ಯನವ್ರಿಗಿದೆ. ಆ ನಿಟ್ಟಿನಲ್ಲಿ ರಾಷ್ಟ್ರ ರಾಜಕಾರಣದತ್ತ ಸಿದ್ದರಾಮಯ್ಯನವರು ಅಂತ. ಮೋದಿಜಿಯವರಿಗೆ ಇಡೀ ವಿಶ್ವದ ನಾಯಕರಿಗೆ ಕಟ್ಟಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಯಾರು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ವಿಷನೇ ಬೇರೆ ಮೇಡಮ್. ಮೋದಿಜಿಯವರು ಈಸ್ ಎ ಚರಿಷ್ಮಾ ಲೀಡರ್. ಅವರೊಂದು ಭಗವಂತನ ಸ್ವರೂಪ ಅಂದ್ರೆ ಅನ್ಬೋದು. ಯಾಕೆ ಇಡೀ ವಿಶ್ವವೇ ಸೌದಿಯ ಒಬ್ಬ ಕಿಂಗ್ ಹೇಳ್ತಾರೆ ಇದು ಯುದ್ಧ ಆಗೋತ್ತಿಗೆ ಮೋದಿಜಿಯವ್ರ ಮನ್ಸು ಮಾಡಿದ್ರೆ 5 ನಿಮಿಷಲ್ಲಿ ಯುದ್ಧ ನಿಂದಿರ್ತದಂತೆ. ಯಾವ ನಂಬಿಕೆಲಿಂದ ಹೇಳಿರ್ಬೇಕು? ನಿಲ್ಲಿಸ್ಬೋದಿತ್ತಲ್ಲ ಹಾಗಿದ್ರೆ. ಅದು ಕಾರಣ ಏನೋ ನನಗೆ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ರಲ್ಲ ಇವ್ರ ಬಗ್ಗೆ ನಂಬಿಕೆ ಐಕಿ ಅಂತ. ಅದೇ ನಿಲುವು ನಿರ್ಧಾರಗಳ ಎರಡು ದೇಶ ಜೊತೆ ಉತ್ತಮ ಸಂಬಂಧ ಅಂತ ಹೇಳಿದ್ರು ಮೋದಿಜಿ. ಇರಾನ್ದವ್ರ ಜೊತೆನೆ ಮಾತಾಡಿದ್ರು, ಅವ್ರು ಇದು ಆದಾಗೆ ವಿಷಯ ವ್ಯಕ್ತಪಡಿಸಿದ್ರು. ಟ್ರಂಪ್ ಜೊತೆನೆ ಮಾತಾಡಿದ್ರು, ಇಸ್ರಾಯೇಲ್ ಪ್ರಧಾನಿ ಜೊತೆ ಕೂಡ ಮಾತಾಡಿದ್ರು. ಈಗ ನಮ್ಮ ಹಾರ್ಮೋಸ್ ಜಲ್ ಸಂಧಿ ನಮ್ಮ ಹಡಗುಗಳನ್ನು ಬಿಡ್ತಾ ಇದಾರೆ. ಕೆಲವೊಂದ್ಸಲ ಅಬ್ಜೆಕ್ಷನ್ ಮಾಡಿದ್ರು, ಮತ್ತೀಗ ಬರ್ತಾ ಇದೆ, ತೊಂದರೆ ಇಲ್ಲ. ಈಗೆಲ್ಲ ಯುದ್ಧ ನಿಂತಿದೆ. ಈಗ ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಯಾವ ಥರ ಅವ್ರು ಡಿಸಿಷನ್ ತಗೋತಾರೆ, ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅದ್ರ ನಿರ್ಧಾರ ಮೇಲೆ ನಾವು ಕಾಯಬೇಕು. ಸರ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದೇ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಪ್ಲಸ್ ಒಂದ್ಸತಿ ಮಾತಾಡ್ತಾರೆ, ಮೈನಸ್ ಒಂದ್ಸತಿ ಮಾತಾಡ್ತಾರೆ. ನೀವು ವಿಶ್ವಗುರು ಅಂತ ಉಲ್ಲೇಖ ಮಾಡ್ತೀರಿ. ಕಾಂಗ್ರೆಸ್ನವರು ಅಥವಾ ದೇಶದ ನಾಗರಿಕರು ದೇಶದ ಪ್ರಧಾನಿ ಅಂತ ಉಲ್ಲೇಖ ಮಾಡ್ತಾರೆ. ಈ ಟೀಕೆ ಟಿಪ್ಪಣಿಗಳಿಗೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಏನಂತ ಅರ್ಥೈಸ್ಕೋಬೇಕು? ಸಾಮರ್ಥ್ಯ ಇಲ್ಲ ಅಂತ ಆಗೋದಿಲ್ವಾ ಅದು? ಯಾರು ಮೋದಿಜಿ ಅವ್ರದ್ದು ಆ ಥರ ಟೀಕೆಗಳು ಬರ್ತವೆ. ಟ್ರಂಪ್ ಅವ್ರಿಗೆ ಯಾವಾಗ ಏನು ಮಾತಾಡ್ತಾರೆ ಇಡೀ ವಿಶ್ವ ನೋಡ್ತಾ ಇದೆ. ಅವ್ರ ದೇಶದಲ್ಲಿ ಎಷ್ಟೊಂದು ಜನ ಲಕ್ಷಾನುಗಟ್ಟಲೆ ಕೋಟಿ ಜನ ಅವ್ರ ವಿರುದ್ಧಾಗಿ ಹೋರಾಟಗಳು ಸ್ಟ್ರೈಕ್ ಕೂಡ ಮಾಡಿದ್ರು ಕಳೆದ ತಿಂಗಳು. ಈ ಮೋದಿಜಿಯವ್ರು ಯಾವಾಗ ಉತ್ತರ ಕೊಡಬೇಕು, ಯಾವಾಗ ಏನು ಮಾಡಬೇಕು, ಕಾಲಕ್ಕೆ ಸಮಯ ಬಂದಂಗೆ ಮಾಡ್ತಾರೆ. ಮೊನ್ನೆ ಪೂರಿ ಅಟ್ಯಾಕ್ ಆಯಿತು, ಎಲ್ಲರೂ ಏನು ತಿಳ್ಕೊಂಡ್ರು, ಆಯ್ತಪ್ಪ ಇದನ್ನು UPA ಸರ್ಕಾರದಲ್ಲಿ ಹೆಂಗೆ ಅಟ್ಯಾಕ್ ಆಯಿತು ಮುಂಬೈ ಇದರಲ್ಲಿ ಹೋಟೆಲ್ ಮೇಲೆ ಆ ಥರ ಸುಮ್ಮ ಕೊಡ್ತಾರೆ ಅಂತ. ಇವನ್ 10 ದಿವಸದಲ್ಲಿ ಹೆಂಗಾಯ್ತು, ಆಪರೇಷನ್ ಸಿಂಧೂರ್ ಮಾಡಿ ಎಲ್ಲರಿಗೂ ಒಂದು ಜವಾಬ್ ಕೊಟ್ಟರು. ಯಾವಾಗ ಏನು ಸಮಯ ಉತ್ತರ ಕೊಡಬೇಕು ಅವಾಗ ಕೊಡ್ತಾರ ಮೋದಿಜಿಯವರು. ನಾವು ಸಮಯ ಕಾಯ್ಬೇಕಂತದ ಅಷ್ಟೇ, ವೇಟ್ ಮಾಡ್ಬೇಕಂತ ಅಷ್ಟೇ ಮೇಡಮ್. ಖಂಡಿತ. 2028ಕ್ಕೆ ರಾಜ್ಯದಲ್ಲಿ ಅಧಿಕಾರವನ್ನ BJP ಮತ್ತು JDS ಸಮಗ್ರವಾಗಿ ಹೋರಾಟ ಮಾಡಿ ಜನಾಭಿಪ್ರಾಯವನ್ನ ಮೂಡಿಸಿ ಅಧಿಕಾರದ ಚುಕ್ಕಾಣಿ ಹಿಡಿತೀರಾ ಅನ್ನೋ ವಿಶ್ವಾಸ ಇದೆಯಾ? ಇದೆ ಮೇಡಮ್. ನಮ್ಮ BJP ಸರ್ಕಾರ ಬಂದೇ ಬರ್ತದೆ 100%. ಜನ ರೋಸ್ ಹೋಗಿದ್ದಾರೆ. ಕಾಂಗ್ರೆಸ್ ಜನರು ಅವನ ಪಕ್ಷದವರೇ ರೋಸ್ ಹೋಗಿದ್ದಾರೆ. ಮತ ಹಾಕಿನವ್ರು ಕೆಲವು ಜನ ಯಾಕ್ರ ಹಾಕ್ಬೇಕಪ್ಪ ಈ ಸರ್ಕಾರಕ್ಕೆ. ಒಂದ್ ಕಡೆ 2,000 ಕೊಟ್ಟು 10,000 ಕಿತ್ಕೋತಾ ಇದ್ದಾರೆ. ಸಬ್ ರಿಜಿಸ್ಟರ್ ರೇಟ್ ಜಾಸ್ತಿ ಆಗಿದೆ, ಲಿಕ್ಕರ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಬಾಂಡ್ ಪೇಪರ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಎಲ್ಲಾ ಕಡೆ ರೇಟ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಬಸ್ ನೋಡಿ ಎಲ್ಲಿ ಹೋದ್ರೆ ಅಲ್ಲಿ ಬಸ್ ನಿಂದಿರ್ತಾ ಇದೆ. ಎಲ್ಲಾ ಹಳೆ ಬಸ್ಗಳನ್ನು ಹಾಕಿದ್ದಾರೆ. ಬಸ್ಸು ತಾಯಂದರಿಗೆ ಫ್ರೀ ಮಾಡಿದ್ದಾರೆ, ಓಕೆ ಸ್ವಾಗತ. ಬಟ್ ವಿದ್ಯಾರ್ಥಿನಿಯರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಹೊಸ ಬಸ್ ಹಾಕಿ ಒಂದೊಂದು ಬಸ್ಸಲ್ಲಿ 100 ಜನ ಕೂಡ್ತಾರೆ. ನಮ್ಮ ಕ್ಷೇತ್ರ 130 ಜನ ಕೂಡ್ತಾರೆ. ಅವ್ರ ಪಾಪಿಂಗ್ ಎಷ್ಟು ಆಕ್ಸಿಡೆಂಟ್ ಆಗ್ತದೆ ವಿದ್ಯಾರ್ಥಿನಿಯರಿಗೆ. ಅದನ್ನು ಕೂಡ ಇದು ಮಾಡೋ ಜನರು 100% ನಾವು 2028ರಲ್ಲಿ ನಾವು ಸರ್ಕಾರಕ್ಕೆ ಬರ್ತೀವಿ, ಜನರಿಗೆ ಒಳ್ಳೆ ಆಡಳಿತ ಕೊಡ್ತೀವಿ. ಅದರ 2 ಪ್ರಶ್ನೆ ಇಲ್ಲ ಅಂತ ಹೇಳಕ್ ಹೇಳ್ಪಡ್ತೀನಿ. ಯಾರ ನಾಯಕತ್ವದಲ್ಲಿ ಸರ್? ಯಾಕಂದ್ರೆ ಈಗಾಗಲೇ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. 2028ಕ್ಕೆ BJP ಮತ್ತು JDS ಜಂಟಿಯಾಗಿ ಈ ಚುನಾವಣೆಯನ್ನ ಗೆಲ್ತಾರೆ, ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಈಗ 2 ಪಕ್ಷ ಸೇರಿ ಈಗ ಮೊನ್ನೆ ಮೋದಿಜಿಯವರು, ಅಮಿತ್ ಶಾ ಜಿಯವರು ರಾಷ್ಟ್ರೀಯ ಅಧ್ಯಕ್ಷರು ಡಿಸಿಷನ್ ತಗೋತಾರೆ. ನಮ್ಮ ಪಕ್ಷ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಆಗುತ್ತೆ, ಅವ್ರ ಪಕ್ಷ ಅವ್ರ ಅಧ್ಯಕ್ಷರ ನೇತೃತ್ವದಲ್ಲಿ ಆಗುತ್ತೆ. ಮುಂದೆ ಅದು ಅಧಿಕಾರ ಬಂದ್ಮೇಲೆ ಎಲ್ಲರೂ ಪವರ್ದ ಬಂದ್ಮೇಲೆ ಅದು ನಿರ್ಧಾರ ಮೋದಿಜಿಯವರು, ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷ ತಗೋತಾರೆ. ಅದ್ರ 2 ಪ್ರಶ್ನೆ ಇಲ್ಲ. ಯಾರು ಅದು BJP, ಯಾಕಂದ್ರೆ BJP ಹೆಚ್ಚಿನ ಸಂಖ್ಯೆ ಗೆಲ್ತದೆ. BJP ಯಾಕಂದ್ರೆ ಮೊಟ್ಟಮೊದಲಾಗಿ ದಕ್ಷಿಣ ಭಾರತದಲ್ಲೇ ನಮ್ಮ ಅಧಿಕಾರ ಇದ್ದಿಲ್ಲ. BSY ಅವ್ರು ಹೋರಾಟ ಮಾಡಿ
ಹೋರಾಟ ಅಂದ್ರೆ ಯಡಿಯೂರಪ್ಪಾಜಿ ಅಂದ್ರೆ ಹೋರಾಟ. ಹ್ಮ್ ಅವ್ರ ಹೋರಾಟಲಿಂದ ಮೇಲೆ ಬಂದು ದಕ್ಷಿಣ ಭಾರತ ಮೊದಲೇ ಹೆಬ್ಬಾಗಿಲು ಓಪನ್ ಮಾಡಿದೆ 2006 ಬಂತು. ಸಮ್ಮಿಶ್ರ 8ರಲ್ಲಿ ಪೂರ್ಣ ಪ್ರಮಾಣ ನಾವು ಬಂದೆವು. ಪೂರ್ಣ ಪ್ರಮಾಣ ಬಂದು ಬಿಜೆಪಿ ಸರ್ಕಾರ ರಚನೆ ಮಾಡಿದ್ರು. 100% ಬಿಜೆಪಿ ಸರ್. ಈಗ ನಾವು ಸಮ್ಮಿಶ್ರ ಅಂತ ಹೋಗ್ತಾ ಇದೀವಿ ಎಲ್ಲರೂ. ಮುಖ್ಯಮಂತ್ರಿ ನಮ್ಮ ಸರ್ಕಾರದೇ ಆಗುತ್ತೆ. ಅದು ಮೇಲೆ ಹಿರಿಯರಿದ್ದಾರೆ, ಚಿಂತೆ ಮಾಡ್ತಾರೆ. ಈಗ ನಮ್ಮ ಬಿಜೆಪಿ ಚುನಾವಣೆ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ನಡೀತಿದೆ. ಖಂಡಿತ ಖಂಡಿತ. ಇವತ್ತಿನ ಅವರು ಕೂಡ ವಿಜೇಂದ್ರ ಕೂಡ ಒಳ್ಳೆ 1 ಲಕ್ಷ ಕಿಲೋಮೀಟರ್ ಮೇಲ್ಪಟ್ಟು ಅವರು ಪ್ರಯಾಣ ಮಾಡಿದ್ದಾರೆ. ಒಳ್ಳೆ ಸಂಘಟನೆ ಮಾಡ್ತಾರೆ. ಹೋರಾಟ, ಮೂಡಾ ಹೋರಾಟ ಆಗ್ಲಿ, ಮತ್ತು ರೈತರ ಕಬ್ಬಿನ ಬೆಲೆ ನಿಗದ ಹೋರಾಟ ಅಲ್ಲಿ, ಅಹೋರಾತ್ರಿ ಧರಣಿ ಆಗ್ಲಿ, ಸಾಕಷ್ಟು ಹೋರಾಟಗಳು ಅವ್ರ ನೇತೃತ್ವದಲ್ಲಿ ಅವರು ಎಲ್ಲ ನಮ್ಮ ಪಕ್ಷದ ಮುಖಂಡರು, ಶಾಸಕರು, ಎಲ್ಲ ಹಿರಿಯ ಸಚಿವರು, ಮಾಜಿ ಸಚಿವರು, ಮಾಜಿ ಮುಖ್ಯಮಂತ್ರಿ ಎಲ್ಲರೂ ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಅವರು ಕೂಡ ಎಲ್ಲರೂ ತಗೊಂಡೋಗಿ ಕೆಲಸ ಸಂಘಟನೆ ಮಾಡ್ತಾ ಇದ್ದಾರೆ. ಇದು ಅಭಿಮಾನೋತ್ಸವ. ನಾನು ವಿನಂತಿ ಮಾಡ್ಕೋತೀನಿ ತಮ್ಮ ಮೂಲಕ ರಾಜ್ಯದ ಎಲ್ಲ ಜನತೆಗೆ, ಎಲ್ಲ ಅಭಿಮಾನಿಗಳಿಗೆ ಹಾಗೂ ಮಠ ಮಾನ್ಯದ ಎಲ್ಲ ಗುರುಗಳಿಗೆ ಆ ಒಂದು 9ನೇ ತಾರೀಕು 10ವರೆಗೆ ತಾವು ಚಿತ್ರದುರ್ಗದಲ್ಲಿ ಬರಬೇಕು. ಆ ಅಭಿಮಾನೋತ್ಸವ ತಾವೆಲ್ಲ ಪಾಲ್ಗೊಳ್ಳಬೇಕು ಅಂತ ಕಳಕಳಿ ವಿನಂತಿ ಮಾಡ್ಕೋತೀನಿ. ಖಂಡಿತ ಸರ್, ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ನಮಸ್ಕಾರ, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರು, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಭಾಗಿಯಾಗಿದ್ರು. ಕ್ಷೇತ್ರದ ಅಭಿವೃದ್ಧಿ ಸಾಗ್ತಾ ಇದೆ, ಆದರೆ ಅನುದಾನದ ಕೊರತೆ ಕೊಂಚ ಉಂಟಾಗಿದೆ. ಇನ್ನು BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ, ನೀವು ಕೂಡ ಭಾಗಿಯಾಗಿ ಅನ್ನೋದನ್ನ ಉಲ್ಲೇಖ ಮಾಡಿದ್ರು. ಇನ್ನು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕುರ್ಚಿ ಕದನದ ಕುರಿತಂತೆ ಕೊಂಚ ಅಸಮಾಧಾನ ಇದೆ ಅನ್ನೋದನ್ನ ನೇರವಾಗಿ ಸ್ಪಷ್ಟಪಡಿಸಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.